ಬೇರೆಯವ್ರನ್ನ ಖುಷಿಯಾಗಿರಿ ಅಂತ ಹೇಳೋದು ಬಹಳ ಬಹಳ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇತ್ತೀಚೆಗೆ ಸ್ವಲ್ಪ ನಾವು ಖುಷಿಯಾಗಿದ್ರೆ ಓವರ್ ಆಕ್ಟಿಂಗ್ ಅಂತೀರಾ, ಸ್ವಲ್ಪ ಯಾರ್ದೋ ಕಷ್ಟ ಕೇಳಿ ಬೇಜಾರಾಗಿ ಒಂದೆರಡು ಹನಿ ಕಣ್ಣೀರ್ ಹಾಕಿದ್ರೆ ಓವರ್ ಆಕ್ಟಿಂಗ್ ಅಂತ ಹೇಳ್ತೀರಾ, ಯಾರನ್ನಾದ್ರೂ ನೋಡಿ ಆಶ್ಚರ್ಯಪಟ್ರೆ ಓವರ್ ಆಕ್ಟಿಂಗ್ ಅಂತ ಹೇಳ್ತೀರಾ, ಯಾರ ಸಾಧನೆಯನ್ನಾದ್ರೂ ಹೊಗಳಿದ್ರೆ ಬಕೆಟ್ ಅಂತ ಹೇಳ್ತೀರಾ. ಸೊ ಈಗಿನ ಕಾಲದಲ್ಲಿ ನಮ್ಮ ಒಂದೊಂದು ಭಾವನೆಗಳಿಗೂ ನೀವು ಒಂದೊಂದು ರೀತಿಯ ಪದಗಳನ್ನ ಕೊಟ್ಟು ಒಂದೊಂದು ರೀತಿಯ ಹೆಸರುಗಳನ್ನ ಕೊಡ್ತೀರಾ. ಬಟ್ ದಟ್ಸ್ ಫೈನ್. 10 ಜನ ಹೇಳೋ ಆ ಮಾತಿಗಿಂತ ಕೋಟ್ಯಾಂತರ ಕಣ್ಣುಗಳು ನಮ್ಮನ್ನು ನೋಡಿದಾಗ ಹರಿಸುವಂಥ ಒಂದು ಭಾವನೆ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಖುಷಿಯಾಗಿರಿ ಅಂತ ಯಾರೋ ಇವಾಗ ಹೇಳಿದ್ರಲ್ಲ, ನಿಮ್ಮ ಹೊಟ್ಟೆ ಯಾವಾಗಲೂ ತಣ್ಣಗಿರ್ಲಿ, ನಿಮ್ಮ ಮನಸ್ಸು ಯಾವಾಗಲೂ ತಂಪಾಗಿರ್ಲಿ ಅಂತ ಆಶಿಸ್ತೀನಿ. ಯಾಕಂದ್ರೆ ನನ್ನ ಪ್ರಕಾರ ಇನ್ನೊಬ್ರು ಖುಷಿಯನ್ನ ನೋಡಿ ಖುಷಿಯಾಗಿರೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಷಯ. ಸೊ ಈ ಲೈವನ್ನ ನಾನು ಪ್ರತಿ ಬಾರಿ ಹೇಳಿ ಎಂಡ್ ಮಾಡೋ ಹಾಗೆ, ಖುಷಿಯಾಗಿರಿ, ನಗ್ನಗ್ತಾ ಇರಿ, ಯಾರನ್ನು ತುಂಬ ಹೇಟ್ ಮಾಡಬೇಡಿ. ಡೋಂಟ್ ಸ್ಪ್ರೆಡ್ ನೆಗೆಟಿವಿಟಿ, ಡೋಂಟ್ ಸ್ಪ್ರೆಡ್ ಹೇಟ್ರೆಡ್. ನಿಮ್ಗೆ ಯಾರಾದರೂ ಇಷ್ಟ ಆಗಿಲ್ಲ ಅಂತಂದರೆ ಅವ್ರ ಬಗ್ಗೆ ಏನು ಹೇಳಬೇಡಿ. ಒಳ್ಳೇದು ಹೇಳೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಕೆಟ್ಟದಂತೂ ಹೇಳಬೇಡಿ. ಬೆಂತಟ್ಟಿ ಬೆಳೆಸಿ, ಓಕೆನಾ? ಕನ್ನಡಿಗರಾಗಿ ನಾವು ಇಷ್ಟು ಮಾಡಬೇಕು ಅಂತ ಅನ್ಕೊತೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ, ನಗ್ನಗ್ತಾ ಇರ್ರಿ. ಬೇರೆಯವ್ರನ್ನ ಖುಷಿಯಾಗಿರಿ ಅಂತ ಹೇಳೋದು ಬಹಳ ಬಹಳ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ನಾವು ಖುಷಿಯಾಗಿದ್ರೆ ಓವರ್ ಆ್ಯಕ್ಟಿಂಗ್ ಅಂತೀರಾ, ಸ್ವಲ್ಪ ಯಾರ್ದೋ ಕಷ್ಟ ಕೇಳಿ ಬೇಜಾರಾಗಿ ಒಂದೆರಡು ಹನಿ ಕಣ್ಣೀರು ಹಾಕಿದ್ರೆ ಓವರ್ ಆ್ಯಕ್ಟಿಂಗ್ ಅಂತ ಹೇಳ್ತೀರಾ, ಯಾರನ್ನಾದ್ರೂ ನೋಡಿ ಆಶ್ಚರ್ಯಪಟ್ರೆ ಓವರ್ ಆ್ಯಕ್ಟಿಂಗ್ ಅಂತ ಹೇಳ್ತೀರಾ, ಯಾರ ಸಾಧನೆಯನ್ನಾದ್ರೂ ಹೊಗಳಿದ್ರೆ ಬಕೆಟ್ ಅಂತ ಹೇಳ್ತೀರಾ. ಸೊ ಈಗಿನ ಕಾಲದಲ್ಲಿ ನಮ್ಮ ಒಂದೊಂದು ಭಾವನೆಗಳಿಗೂ ನೀವು ಒಂದೊಂದು ರೀತಿಯ ಪದಗಳನ್ನ ಕೊಟ್ಟು ಒಂದೊಂದು ರೀತಿಯ ಹೆಸರುಗಳನ್ನ ಕೊಡ್ತೀರಾ. ಬಟ್ ದಟ್ಸ್ ಫೈನ್. 10 ಜನ ಹೇಳೋ ಆ ಮಾತಿಗಿಂತ ಕೋಟ್ಯಾಂತರ ಕಣ್ಣುಗಳು ನಮ್ಮನ್ನು ನೋಡಿದಾಗ ಹರಿಸುವಂಥ ಒಂದು ಭಾವನೆ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಖುಷಿಯಾಗಿರಿ ಅಂತ ಯಾರೋ ಇವಾಗ ಹೇಳಿದ್ರಲ್ಲ, ನಿಮ್ಮ ಹೊಟ್ಟೆ ಯಾವಾಗಲೂ ತಣ್ಣಗಿರ್ಲಿ, ನಿಮ್ಮ ಮನಸ್ಸು ಯಾವಾಗಲೂ ತಂಪಾಗಿರ್ಲಿ ಅಂತ ಆಶಿಸ್ತೀನಿ. ಯಾಕಂದರೆ ನನ್ನ ಪ್ರಕಾರ ಇನ್ನೊಬ್ರು ಖುಷಿಯನ್ನು ನೋಡಿ ಖುಷಿಯಾಗಿರೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಷಯ. ಸೊ ಈ ಲೈವನ್ನ ನಾನು ಪ್ರತಿ ಬಾರಿ ಹೇಳಿ ಎಂಡ್ ಮಾಡೋ ಹಾಗೆ, ಖುಷಿಯಾಗಿರಿ, ನಗ್ನಗ್ತಾ ಇರಿ, ಯಾರನ್ನು ತುಂಬ ಹೇಟ್ ಮಾಡಬೇಡಿ. ಡೋಂಟ್ ಸ್ಪ್ರೆಡ್ ನೆಗೆಟಿವಿಟಿ, ಡೋಂಟ್ ಸ್ಪ್ರೆಡ್ ಹೇಟ್ರೆಡ್. ನಿಮ್ಗೆ ಯಾರಾದರೂ ಇಷ್ಟ ಆಗಿಲ್ಲ ಅಂತಂದರೆ ಅವ್ರ ಬಗ್ಗೆ ಏನು ಹೇಳಬೇಡಿ. ಒಳ್ಳೇದು ಹೇಳೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಕೆಟ್ಟದಂತೂ ಹೇಳಬೇಡಿ. ಬೆಂತಟ್ಟಿ ಬೆಳೆಸಿ, ಓಕೆನಾ? ಕನ್ನಡಿಗರಾಗಿ ನಾವು ಇಷ್ಟು ಮಾಡಬೇಕು ಅಂತ ಅನ್ಕೊತೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ, ನಗ್ನಗ್ತಾ ಇರ್ರಿ.